ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ರ ಬ್ಲಾಕ್ ಮೇಲ್ ತಂತ್ರಕ್ಕೆ ಭಾರತ ಇದೀಗ ಉತ್ತರ ಕೊಟ್ಟಿದೆ. ಜಗತ್ತೇ ನಿಬ್ಬೆರಗಾಗುವ ರೀತಿಯ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಿದೆ. ಭಾರತವು ಐರೋಪ್ಯ ಒಕ್ಕೂಟದೊಂದಿಗೆ ಮುಕ್ತ ವ್ಯಾಪಾರ ಒಪ್ಪಂದ ಮಾಡಿಕೊಂಡಿದೆ. ಭಾರತ ಒತ್ತಡಕ್ಕೆ ಒಳಗಾಗುವ ದೇಶವಲ್ಲ ಅಂತ ಡೊನಾಲ್ಡ್ ಟ್ರಂಪ್ಗೆ ಆ ಮೂಲಕ ಚೀನಾಕ್ಕೂ ತೋರಿಸಿದಂತಾಗಿದೆ. ಮಿತ್ರ ರಾಷ್ಟ್ರಗಳ ಮೇಲೂ ವ್ಯಾಪಾರ, ವೀಸಾ, ರಕ್ಷಣಾ ಒಪ್ಪಂದಗಳ ಹೆಸರಿನಲ್ಲಿ ಬ್ಲಾಕ್ ಮೇಲ್ ಮಾಡುವ ಟ್ರಂಪ್ರನ್ನ ಬದಿಗೆ ಸರಿಸಿ ಐರೋಪ್ಯ ಒಕ್ಕೂಟದೊಂದಿಗೆ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಿರೋದು ಕೇವಲ ಆರ್ಥಿಕ ಒಪ್ಪಂದವಲ್ಲ, ಅದು ಸ್ಪಷ್ಟವಾದ ತಂತ್ರಾತ್ಮಕ ಘೋಷಣೆ ಅಂತ ನೋಡಲಾಗ್ತಿದೆ. ದೇಶಕ್ಕೆ, ದೇಶದ ಜನಕ್ಕೆ ಒಳ್ಳೆಯದಾಗತ್ತೆ ಅಂತಾದ್ರೆ ಪ್ರಶಂಸಿಸಲೇಬೇಕು. ರೈತರ ವಿಷಯದಲ್ಲಿಯೂ ಈ ಒಪ್ಪಂದವನ್ನು ನಿರ್ಲಕ್ಷ್ಯ ಮಾಡುವಂತಿಲ್ಲ. ಭಾರತೀಯ ಕಾಫಿ, ಟೀ, ಮಸಾಲೆಗಳು, ಆರ್ಗ್ಯಾನಿಕ್ ಕೃಷಿ ಉತ್ಪನ್ನಗಳಿಗೆ ಐರೋಪ್ಯ ಮಾರುಕಟ್ಟೆ ತೆರೆದರೆ ರೈತರಿಗೆ ಉತ್ತಮ ಬೆಲೆ ಸಿಗುವ ಸಾಧ್ಯತೆ ಹೆಚ್ಚಾಗ್ತದೆ. ಮಧ್ಯವರ್ತಿಗಳ ಅವಲಂಬನೆ ಕೂಡ ಕಡಿಮೆಯಾಗುವ ಮೂಲಕ ಕೃಷಿ ಆದಾಯದಲ್ಲಿ ಸ್ಥಿರತೆ ಬರಬಹುದು. ಇದು ಗ್ರಾಮೀಣ ಆರ್ಥಿಕತೆಯ ಮೇಲೆ ಧನಾತ್ಮಕ ಪರಿಣಾಮ ಬೀರುವ ಹೆಜ್ಜೆ. ಇದು ದೊಡ್ಡ ದೇಶಗಳ ಒಪ್ಪಂದ ಅಲ್ಲ, ಸಾಮಾನ್ಯ ಜನರ ಬದುಕಿನ ಭಾಗ ಅಂತಾನೆ ಹೇಳ್ಬೋದು. ಇದು ಕೇವಲ ರಾಜತಾಂತ್ರಿಕ ಸಾಧನೆ ಅಲ್ಲ, ಜನರ ಖರ್ಚು, ಉದ್ಯೋಗ, ಆರೋಗ್ಯ ಮತ್ತು ಆದಾಯದ ಮೇಲೆ ಪರಿಣಾಮ ಬೀರುವ ಆರ್ಥಿಕ ತೀರ್ಮಾನ. ಐರೋಪ್ಯ ದೇಶಗಳಿಂದ ಆಮದಾಗುವಂತಹ ಔಷಧಿ, ವೈದ್ಯಕೀಯ ಸಾಧನಗಳಿರ್ಬೋದು, ಎಲೆಕ್ಟ್ರಾನಿಕ್ಸ್, ವಾಹನ ಭಾಗಗಳು ಸೇರಿದಂತೆ ಹಲವು ವಸ್ತುಗಳ ಮೇಲೆ ಇರುವ ಸುಂಕ ಕಡಿಮೆಯಾದಂತೆ ಅವುಗಳ ಬೆಲೆಯೂ ಇಳಿಯಲಿದೆ. ಉತ್ತಮ ಗುಣಮಟ್ಟದ ವಸ್ತುಗಳು ಹೆಚ್ಚು ಕೈಗೆಟುಕುವ ದರದಲ್ಲಿ ಲಭ್ಯ ಆಗುವುದು ಮಧ್ಯಮ ವರ್ಗದ ಕುಟುಂಬಗಳಿಗೆ ನೇರ ಲಾಭ ಆದಂತೆ. ಉದ್ಯೋಗದ ವಿಚಾರದಲ್ಲಿ ಈ ಒಪ್ಪಂದ ಇನ್ನೂ ಮಹತ್ವದಾಗಿದೆ. ಐರೋಪ್ಯ ಮಾರುಕಟ್ಟೆಗೆ ರಫ್ತು ಹೆಚ್ಚಾದರೆ ಉತ್ಪಾದನೆ ಹೆಚ್ಚಳ ಅನಿವಾರ್ಯ. ಕಾರ್ಖಾನೆಗಳು ವಿಸ್ತರಿಸುತ್ತೆ, ಹೊಸ ಘಟಕಗಳು ಆರಂಭವಾಗುತ್ತೆ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳಿಗೆ ಹೊಸ ಅವಕಾಶಗಳು ಸೃಷ್ಟಿಯಾಗುತ್ತೆ. ಇದರ ಪರಿಣಾಮವಾಗಿ ಯುವಕರಿಗೆ ಉದ್ಯೋಗ ಅವಕಾಶಗಳು ಹೆಚ್ಚಾಗುತ್ತವೆ. ಇದು ಕೇವಲ ತಾತ್ಕಾಲಿಕ ಗಿಗ್ ಉದ್ಯೋಗಗಳಲ್ಲ, ದೀರ್ಘಾವಧಿಯ ಸ್ಥಿರ ಉದ್ಯೋಗಗಳ ಸಾಧ್ಯತೆಯನ್ನು ಸೂಚಿಸುತ್ತದೆ. ಐರೋಪ್ಯ ಒಕ್ಕೂಟದೊಂದಿಗೆ ಮುಕ್ತ ವ್ಯಾಪಾರ ಒಪ್ಪಂದವು ಭಾರತಕ್ಕೆ 27 ರಾಷ್ಟ್ರಗಳ ದೊಡ್ಡ ಮಾರುಕಟ್ಟೆಯ ಬಾಗಿಲು ತೆರೆಯುತ್ತದೆ. ಐಟಿ, ಔಷಧೋದ್ಯಮ, ಟೆಕ್ಸ್ಟೈಲ್, ಆಟೋ ಭಾಗಗಳು, ಕೃಷಿ ಉತ್ಪನ್ನಗಳಿಗೆ ಹೊಸ ಅವಕಾಶಗಳು ಸೃಷ್ಟಿಯಾಗಲಿವೆ. ಅದೇ ವೇಳೆ ಕಠಿಣ ಐರೋಪ್ಯ ಗುಣಮಟ್ಟ ಮಾನದಂಡಗಳಿಗೆ ಹೊಂದಿಕೊಳ್ಳುವ ಮೂಲಕ ಭಾರತೀಯ ಉದ್ಯಮಗಳು ಜಾಗತಿಕ ಸ್ಪರ್ಧೆಗೆ ತಯಾರಾಗಬೇಕಾದ ಅನಿವಾರ್ಯತೆ ಎದುರಿಸುತ್ತೆ. ಇದು ಸವಾಲು, ಆದರೂ ದೀರ್ಘಾವಧಿಯಲ್ಲಿ ಭಾರತವು ಜಗತ್ತಿಗೆ ಸರಕು ಸರಬರಾಜು ಮಾಡುವ ವಿಶ್ವಾಸಾರ್ಹ ಕೇಂದ್ರವಾಗುವ ನಿರೀಕ್ಷೆ ಇಟ್ಟುಕೊಳ್ಳಲಾಗಿದೆ. ಇನ್ನು ರಾಜಕೀಯ ದೃಷ್ಟಿಯಿಂದ ಈ ಒಪ್ಪಂದ ಅಮೆರಿಕಗೆ ಸ್ಪಷ್ಟ ಸಂದೇಶ ನೀಡುತ್ತೆ. ಭಾರತ ಒತ್ತಡದ ರಾಜಕಾರಣಕ್ಕೆ ತಲೆಬಾಗುವ ರಾಷ್ಟ್ರವಲ್ಲ, ನಮ್ಮ ಮಾತು ಕೇಳದಿದ್ರೆ ವ್ಯಾಪಾರ ನಷ್ಟ ಎಂಬ ತಂತ್ರಕ್ಕೆ ಪ್ರತಿಯಾಗಿ ಭಾರತ ಪರ್ಯಾಯಗಳನ್ನು ನಿರ್ಮಿಸುವ ದಾರಿಯನ್ನು ಆಯ್ಕೆ ಮಾಡಿಕೊಂಡಿದೆ. ಇದು ನೇರ ಮುಖಾಮುಖಿ ಅಲ್ಲ, ಇದು ಲೆಕ್ಕಾಚಾರ ಮಾಡಿದ ರಾಜತಾಂತ್ರಿಕ ನಡೆ. ಅಮೆರಿಕ ಕೇಂದ್ರಿತ ವ್ಯಾಪಾರ ವ್ಯವಸ್ಥೆಗೆ ಸವಾಲು ಎದುರಾಗುತ್ತಿರುವಾಗ ಭಾರತ ಐರೋಪ್ಯ ಒಕ್ಕೂಟದ ಈ ಒಪ್ಪಂದವು ಬೇರೆಯದೇ ವ್ಯಾಪಾರ ಜಗತ್ತಿನ ಸೃಷ್ಟಿ ಮಾಡಿದಂತಿದೆ. ಒಟ್ಟಿನಲ್ಲಿ ಟ್ರಂಪ್ರ ಬ್ಲಾಕ್ ಮೇಲ್ ರಾಜಕಾರಣದ ನಡುವೆಯೇ ಸಹಿ ಹಾಕಲಾದ ಭಾರತ EU ಮುಕ್ತ ವ್ಯಾಪಾರ ಒಪ್ಪಂದವು ಒಂದು ಹೊಸ ಸ್ಪಷ್ಟ ಘೋಷಣೆ ಕೊಟ್ಟಿದೆ. ಭಾರತ ಈಗ ಪ್ರತಿಕ್ರಿಯಿಸುವ ದೇಶವಲ್ಲ, ಪರ್ಯಾಯಗಳನ್ನು ರೂಪಿಸುವ ದೇಶ. ಆರ್ಥಿಕತೆ, ರಾಜತಂತ್ರ ಮತ್ತು ಸ್ವಾಯತ್ತತೆಯ ನಡುವಿನ ಸಮತೋಲನವನ್ನು ಕಟ್ಟುವ ಈ ಹೆಜ್ಜೆಯೇ ಮುಂದಿನ ದಶಕದಲ್ಲಿ ಭಾರತದ ಜಾಗತಿಕ ಸ್ಥಾನವನ್ನು ನಿರ್ಧರಿಸಲಿದೆ. ಸರಳವಾಗಿ ಹೇಳೋದಾದ್ರೆ ಭಾರತ EU FTA ಅಂದ್ರೆ ಜನರಿಗೆ ಕಡಿಮೆ ಬೆಲೆಯ ಪ್ರಯೋಜನ, ಯುವಕರಿಗೆ ಉದ್ಯೋಗ, ರೈತರಿಗೆ ಮಾರುಕಟ್ಟೆ, ಮಧ್ಯಮ ವರ್ಗಕ್ಕೆ ಆರಾಮದ ಬದುಕು. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ, ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.